ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಗೃಹಲಕ್ಷ್ಮಿ 22ನೇ ಕಂತು ಬಿಡುಗಡೆ ಆಗಿ ಒಂದು ವಾರ ಆದರೂ ಕೂಡ ಇನ್ನೂ ಕೆಲವೊಂದಿಷ್ಟು ಮಹಿಳೆಯರಿಗೆ ಹಣ ಕ್ರೆಡಿಟ್ ಆಗಿಲ್ಲ, ಅಂದರೆ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ಮಹಿಳೆಯರಿಗೆ ಜಮಾ ಆಗಿಲ್ಲ ಅಂದರೆ ಬರೀ 10% ಜನಕ್ಕೆ ಮಾತ್ರ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನು 90% ಜನಕ್ಕೆ ಇನ್ನೂ ಕೂಡ ಗೃಹಲಕ್ಷ್ಮಿ 22ನೇ ಕಂತೇ ಜಮಾ ಆಗಿಲ್ಲ. ಅದ್ರ ಬಗ್ಗೆನೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲೈವ್ನಲ್ಲಿ ಬಂದು ಸ್ಪಷ್ಟನೆ ನೀಡಿದ್ದಾರೆ. ಅದೇನಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ. ಮತ್ತು ವಿಡಿಯೋ ನೋಡುವ ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ವಿಡಿಯೋ ನೋಡಿ, ಅಂದರೆ ನಮಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಸ್ಪಷ್ಟನೆ ಏನಂತ ನೀವು ಕೇಳ್ಬೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸಭೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯ ಕೆಲವಷ್ಟು ತಾಂತ್ರಿಕ ದೋಷಗಳಿಂದಾಗಿ 2 ತಿಂಗಳ ಹಣ ಸದಾಯವಾಗಲು ತೊಂದರೆಯಾಗಿದೆ. ಇನ್ನು ಮುಂದೆ ಈ ರೀತಿ ತೊಂದರೆಗಳು ಆಗುವುದಿಲ್ಲ. ಹಿಂದಿನ 2 ತಿಂಗಳ ಹಣವನ್ನು ಈ ದಿನಾಂಕದಂದು ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳಿದ್ದಾರೆ. ಆ ದಿನಾಂಕನೂ ಸಹ ಹೇಳಿದ್ದಾರೆ, ಹೇಳ್ತಾ ಹೋಗ್ತೀನಿ ನೋಡಿ. ದಯವಿಟ್ಟು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಯಾವುದೇ ರೀತಿ ನಾವು ಫೇಕ್ ಆಗಿ ಇನ್ಫಾರ್ಮೇಷನ್ ನೀಡುವುದಿಲ್ಲ. ಸರ್ಕಾರ ಕಡೆಯಿಂದ ಯಾವ ರೀತಿ ಅಪ್ಡೇಟ್ ಬಂದಿರುತ್ತೆ ಅದೇ ರೀತಿ ನಿಮಗೆ ನಾವು ತಿಳಿಸುವಂಥ ಕೆಲಸ ಅಷ್ಟೇ ಮಾಡ್ತೀವಿ. ಈಗ ಗೃಹಲಕ್ಷ್ಮಿ ಯೋಜನೆ 2 ತಿಂಗಳ ಹಣ ಬಿಡುಗಡೆ ದಿನಾಂಕ ಸಹ ಫಿಕ್ಸ್ ಆಗಿದೆ. ಗೃಹಲಕ್ಷ್ಮಿ ಯೋಜನೆಯ ಹಿಂದಿನ 2 ತಿಂಗಳ ಹಣ ಇದೆ ಅಕ್ಟೋಬರ್ ತಿಂಗಳ 15 ಅಥವಾ 20ನೇ ತಾರೀಕು ಒಳಗಾಗಿ ಎಲ್ಲ ರಾಜ್ಯದ ಮಹಿಳೆಯರ ಖಾತೆಗೆ ಬಿಡುಗಡೆ ಮಾಡಲಾಗುವುದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ತಿಳಿಸಿದ್ದಾರೆ. ಅಂದರೆ ಈಗೆಲ್ಲ 22ನೇ ಕಂತು ಸಹ ಅಂದರೆ 90% ಜನಕ್ಕೆ ಇನ್ನೂ ಕೂಡ ಅಮೌಂಟ್ ಜಮಾ ಆಗಿಲ್ಲ. ಅದು ಯಾಕೆ ಅಂತ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಂದರೆ ತಾಂತ್ರಿಕ ದೋಷ ಇರುವುದರಿಂದ ಅಮೌಂಟ್ ಅವ್ರ ಖಾತೆಗೆ ಜಮಾ ಆಗಿಲ್ಲ. ಅದಕ್ಕಾಗಿ ತಾಂತ್ರಿಕ ದೋಷ ಇರುವುದರಿಂದ ಯಾವುದೇ ರೀತಿ ಗೃಹಲಕ್ಷ್ಮಿ 22 ಆಗಿರ್ಬೋದು, 23ನೇ ಕಂತು ಆಗಿರ್ಬೋದು ಜಮಾ ಆಗಿಲ್ಲ. ಈಗ ನಾವು ಅಕ್ಟೋಬರ್ 15ನೇ ತಾರೀಕಿನಿಂದ 20ನೇ ತಾರೀಕು ಒಳಗಾಗಿ ಎಲ್ಲ ರಾಜ್ಯದ ಮಹಿಳೆಯರಿಗೆ 22, 23ನೇ ಕಂತು ಒಟ್ಟು 4,000 ಹಣವನ್ನು ಜಮಾ ಮಾಡ್ತೇವೆ ಅಂತ ಅವರು ಈಗ ಸ್ಪಷ್ಟನೆ ಸಹ ಸರ್ಕಾರ ಕಡೆಯಿಂದ ಬಂದಿದೆ. ಈಗ ನಾನು ಈ ವಿಡಿಯೋದಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ನೋಡು. ಅವರು ಮಾತಾಡಿರೋದು ಸ್ಪಷ್ಟನೆ ಸಹ ಸ್ಕ್ರೀನ್ ಮೇಲೆ ನಾನು ಹಾಕಿದ್ದೇನೆ, ನೋಡ್ಕೊಳ್ಳಿ ಬೇಕಾದರೆ. ಈ ರೀತಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಂದರೆ 15ನೇ ತಾರೀಕಿನಿಂದ 20ನೇ ತಾರೀಕು ಒಳಗಾಗಿ ಎಲ್ಲರ ಖಾತೆಗೆ ಹಣವನ್ನು ತೊಂದರೆ ಇಲ್ಲದೆ ಎಲ್ಲರ ಖಾತೆಗೆ ಹಣ ಜಮಾ ಆಗುತ್ತೆ. ಅಂದರೆ ತಾಂತ್ರಿಕ ದೋಷ ಇರೋದರಿಂದ ನಿಮಗೆ ಹಣ ಜಮಾ ಆಗಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಿಮ್ಮ ಮೊಬೈಲ್ನಲ್ಲಿ ಹೇಗೆ ಗೃಹಲಕ್ಷ್ಮಿ 22ನೇ ಕಂತು ಜಮಾ ಆಗಿದೆಯಾ ಇಲ್ಲ ಅಂತ ಹೇಗೆ ಚೆಕ್ ಮಾಡೋದಂದರೆ, ನೀವು ನಿಮ್ಮ ಮೊಬೈಲ್ನಲ್ಲಿ DBT ಕರ್ನಾಟಕ ಅಪ್ಲಿಕೇಶನ್ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಹಾಗೆ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ರಿಜಿಸ್ಟರ್ ಆಗಿ, ಹಾಗೆ ಅದಕ್ಕೊಂದು ಪಿನ್ ನಂಬರ್ ಆ್ಯಡ್ ಮಾಡಿ ನೀವು ಓಕೆ ಮಾಡಿದಾದಮೇಲೆ ನೀವು ಆ್ಯಪ್ನ ಸ್ಟಾರ್ಟ್ ಮಾಡಿ ನೀವು ಪಿನ್ ನಂಬರ್ ಹಾಕಿದ ಮೇಲೆ ನಿಮಗೆ ಎಲ್ಲ ಸ್ಕೀಮು ಅಲ್ಲಿ ಶೋ ಆಗುತ್ತೆ. ನೀವು ಗೃಹಲಕ್ಷ್ಮಿ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ನಿಮಗೆ ಯಾವ ರೀತಿ ಅಮೌಂಟ್ ಯಾವ ಸ್ಕೀಮಿನಿಂದ ನಿಮಗೆ ಅಮೌಂಟ್ ಜಮಾ ಆಗುತ್ತೆ ಅವೆಲ್ಲ ಸ್ಕೀಮು ಅಲ್ಲಿ ಶೋ ಆಗುತ್ತೆ. ನೀವು ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಜಮಾ ಆಗಿದೆಯಾ ಇಲ್ಲ ಅಂತ ಈಗಲೇ ನೀವು ಸಹ ನೋಡ್ಕೋಬಹುದು. ಯಾವುದೇ ರೀತಿ ತೊಂದರೆ ಇಲ್ಲ. ಈಗ ಮೊದಲಾದರೆ 15 ದಿನದ ಮೇಲೆ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗಿ 15 ದಿನದ ಮೇಲೆ ಸ್ಟೇಟಸ್ ಅಪ್ಡೇಟ್ ಆಗುತ್ತಿತ್ತು. ಈಗ ಆ ರೀತಿ ಆಗ್ತಾ ಇಲ್ಲ. ಆಲ್ರೆಡಿ ಈಗ ನಿಮಗೆ ಅಮೌಂಟ್ ಜಮಾ ಆದರೆ ಈಗಲೇ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಹೋಗಿ ನೀವು ಸಹ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ಇನ್ನೂ ಕೂಡ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿಲ್ಲ ಅಂದರೆ ಈಗಲೇ ಶೇರ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡುವಂಥ ಕೆಲಸ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಅದೇ ರೀತಿ ಸರ್ಕಾರ ಕಡೆಯಿಂದ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.